ಅಲ್ಲಿ ವಿನತಾಚ ಶುಕೀ ಪೌತ್ರಿ ಕದ್ರೂಶ್ಚ ಸುರಸಾಸ್ವಸ ಕದ್ರೂರ್ನಾಗಂ ಸಹಸ್ರಾಸ್ಯಂ ವಿಜಜ್ಞೆ ಧರಣೀಧರಂ. ಹೀಗೆ ಕದ್ರು ಸಹಸ್ರ ಹೆಡೆಯುಳ್ಳ, ಅದಕ್ಕೆ ಸಹಸ್ರನಾಗಂ, ಸಹಸ್ರ ಹೆಡೆಯುಳ್ಳ ಶೇಷನನ್ನು ಹೆರ್ತಾಳೆ. ಆ ನಂತರದಲ್ಲಿ ಮತ್ತೆ ವಾಸುಕಿ ಇದ್ದಾನೆ, ಉಳಿದಂತೆ ಅನೇಕ ನಾಗಕುಲ ಸಂತತಿ ಬೆಳೆದು ಬರುತ್ತೆ. ಇದರಲ್ಲಿ ವಿನತೆಗೆ 2 ಮಕ್ಕಳು. ದ್ವೌ ಪುತ್ರೌ ವಿನತಾಯಾಸ್ತು ಗರುಡೋರುಣ ಏವಚ ತಸ್ಮಾಜ್ಜಾತೋ ಹಮರುಣಾತ್ ಸಂಪಾತಿಸ್ತು ಮಮಾಗ್ರಜಃ. ಅರುಣನಿಗೆ 2 ಮಕ್ಕಳು. ವಿನತೆ ತನ್ನ ಯಜಮಾನನ ಮೇಲಿನ ಅತ್ಯಂತ ಗೌರವದಿಂದ ವ್ರತಾನುಷ್ಠಾನ ಮಾಡಿ 2 ಸಂತತಿಯನ್ನು ಪಡಿತಾನೆ ಮೊಟ್ಟೆ ರೂಪದಲ್ಲಿ. ಅವನು ಕೊಡುವಾಗಲೇ ಯಜ್ಞದಿಂದ ಭಾಗವನ್ನು ಕೊಡುವಾಗ ಮೊಟ್ಟೆ ರೂಪದಲ್ಲಿ ಕೊಡ್ತಾನೆ. ಅಂದರೆ ಇನ್ನು ಮುಂದೆ ಇದೆಲ್ಲ ಮೊಟ್ಟೆ ರೂಪದಲ್ಲೇ ಬರಬೇಕು ಅನ್ನೋದನ್ನು ಫಿಕ್ಸ್ ಮಾಡಿ ಕಾಶ್ಯಪ ಕೊಟ್ಟಿದ್ದಾನೆ. ಅವಳು ಕಾದ್ಲು ಮೊಟ್ಟೆ ಒಡಿಲೇ ಇಲ್ಲ. ಈ ಉಳಿದ ತಮ್ಮ ಸವತಿಯರಿಗೆಲ್ಲ ಮಕ್ಕಳಾಗಿಬಿಡ್ತು, ತನಗೆ ಆಗಲಿಲ್ಲ. ಸಹಜ, ಒಂದು ಹೆಣ್ಣಿಗೆ ಬೇಸರ ಆಗುತ್ತೆ. ಕೂಡಲೇ ಒಂದು ಮೊಟ್ಟೆಯನ್ನು ಒಡೆದ್ಲು. ಯಾಕೆ ಇದು ಬರಲಿಲ್ಲ ಅಂತ. ಅದು ಬೆಳಕಿನ ಪುಂಜ ಪೂರ್ತಿ ತುಂಬಿಕೊಂಡು, ಆದರೆ ಪೂರ್ತಿ ಅದರ ಸ್ವರೂಪ ಅರ್ಥ ಆಗುವಲ್ಲಿ ಸೊಂಟದ ಕೆಳಭಾಗ ಇನ್ನೂ ಬೆಳೆದೇ ಇರಲಿಲ್ಲ. ಅದು ತುಂಬ ದುಃಖದಿಂದ ನೀನು ದಾಸಿಯಾಗು ಅಂತ ಶಾಪ ಕೊಡುತ್ತೆ. ಇಲ್ಲ, ಒಂದು ತಾಯಿತನದ ಕುತೂಹಲದಿಂದ ಪಡೆಯದೆ ಬೇಸರ ಆಗಿ ತಪ್ಪಾಯಿತು ಅಂತ ಅನ್ನೋ ಥರ ವ್ಯಥೆ ಪಡ್ತಾಳೆ. ಯೋಚನೆ ಮಾಡಬೇಡ, ಮುಂದಿನ ಮಗುವನ್ನು ತಾಳ್ಮೆಯಿಂದ ಕಾಯು, ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಆದ್ದರಿಂದಾಗಿ ನೀನು ಕಾಯಿ, ಅದು ನಿನ್ನ ಈ ದೋಷವನ್ನು ಪರಿಹಾರ ಮಾಡುತ್ತೆ ಅಂತ ಹೀಗೆ ಹೇಳಿ. ಆದರೆ ಅರುಣನಿಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನಗೆ ಕಾಲಿಲ್ಲದೆ ಕೆಲಸ ಕೊಡಲ್ಲ ಯಾರು, ನಾನೇನು ಮಾಡಲಿ, ನನ್ನ ನನಗೆ ಕೋಪ ಬಂದಿದ್ದು ಇಷ್ಟೇ ಕಾರಣ. ಪೂರ್ತಿ ಬೆಳೆಯೋ ತನಕ ಬಿಡದೆ ನಾನು ಹೀಗೆ ಹುಟ್ಟಿದ ಮೇಲೆ ಅಂಗ ಪ್ರತ್ಯಂಗ ಇಡೀ ಎಲ್ಲ ಅಂಗಗಳು ಸೇರಿ ಹುಟ್ಟಬೇಕು. ಈ ಯಾರ ಬರೆ ಹುಟ್ಟಿ ಏನು ಮಾಡಲಿಕ್ಕಿಲ್ಲ, ನನ್ನನ್ನು ಯಾರೂ ಕೂಡ ಯಾವ ಕೆಲಸಕ್ಕೂ ಸೇರಿಸ್ಕೊಳ್ಳಲ್ಲ ಅಂತ.